ನಂದಿತಾ ಅವ್ರೆ, ಏನಾಯ್ತು? ಯಾಕಮ್ಮ? ಅದು ಅಕ್ಕ ಪ್ರೆಗ್ನೆಂಟ್ ಆಗೋರೆ ಅನ್ಸ್ತೈತೆ. ನೀನು ಯಾರೋ ನನ್ನ ಮಗಳು ಒಳಗಿನ ಆಸ್ತಿನಲ್ಲಿ ಪಾಲು ಕೊಡೋದಕ್ಕೆ? ನೀನು ಯಾರು ಅಂತ ಗೊತ್ತೇನೋ ನಿನಗೆ? ಮದೇವಾ ಬೇಡ, ಸುಮ್ಮನೆ ಬಿಟ್ಬಿಡು ಅಂದೆ. ಯಾಕೆ ಮಾವಯ್ಯ, ಯಾಕೆ ಪ್ರತಿ ಕಿತನು ಹಿಂಗೆ ಕೇಳ್ತೀರಿ? ನಂಗೆ ಗೊತ್ತು, ನಾನು ಯಾರು ಅಂತ ನನಗೆ ಸಂದಾಗ ಗೊತ್ತು. ನೀನೇ ಹೇಳ, ಅಪ್ಪಣ್ಣಂಗೋಸ್ಕರ ಮತ್ತು ಹುಟ್ಟೋ ಮಗುಗೋಸ್ಕರ ನೀನು ಮನೆ ಬಿಟ್ಟು ಹೋಗ್ತೀಯ ಅಲ್ವೇನ್ಲ? ದಯವಿಟ್ಟು ನನಗೋಸ್ಕರ, ನನ್ನ ಮಗುಗೋಸ್ಕರ ನೀವು ಮನೆ ಬಿಟ್ಟು ಹೋಗ್ತೀರಾ ಬಾವಾ? ನಿನಗೆ ರಾಮು ಬಾವಂಗೆ ಇಂಥ ಪರಿಸ್ಥಿತಿ ತಂದಿದ್ದಕ್ಕೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ನಾನು ನಿನ್ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀನಿ. ಅಯ್ಯೋ ಬೇಡ ನಂತರ. ಇವತ್ತು ನೀನು ಮನೆ ಬಿಟ್ಟು ಹೋದ್ರೆ ಈ ಜನ್ಮದಲ್ಲಿ ವಾಪಸ್ ಬರೋದಕ್ಕೆ ನಾನ್ ಬಿಡಲ್ಲ. ನಡೀರಿ, ನೀವು ಎಲ್ಲಿದ್ರು ನಾನು ನಿಮ್ಮ ಜೊತೆ ಅಲ್ಲೇ ಇರ್ತೀನಿ. ನಮ್ಮವರೇ ಕ್ಷಮಿಸಿ, ನಾನು ನಿಮ್ಮನ್ನ ನೋಯಿಸ್ಬೇಕು ಅಂತ ಹಂಗೆ ಹೇಳಿಲ್ಲ. ನನಗೆ ಗೊತ್ತು ಪೈಲ್ವ ಅಂದರೆ ನನಗೆ ಬೇಜಾರಿಲ್ಲ. ನೀವು ತಗೊಂಡ್ರ ನಿರ್ಧಾರಕ್ಕೆ ನಾನು ಒಪ್ತೀನಿ. ನೀವೆಲ್ಲೋ ನಾನು ಅಲ್ಲೇ, ನಾನೊಬ್ಳೆ ನಿಮ್ಮನ್ನ ಬಿಟ್ಟು ಇಲ್ಲಿರಲ್ಲ. ಹಂಗಾರೆ ನಾನು ಮೊದಲು ಹೋಗ್ಬಿಟ್ಟು ಎಲ್ಲ ತಯಾರಿ ಮಾಡ್ಕೊಂಡು ಆಮೇಲೆ ನಿಮ್ಮನ್ನ ಕರೆಸ್ಕೊತೀನಿ. ಅಲ್ಲಿಗಂಟ ನೀವಿಲ್ಲೇ ಇರ್ತೀರಾ? ಇಲ್ಲ ರಾಮೋರೆ, ಪೂಜೆಯಲ್ಲಿ ಗಂಡನ ಕಾಲನ್ನ ಹೆಂಡತಿ ತೊಳೆಯೋದು ಯಾಕೆ ಗೊತ್ತಾ? ಬರೀ ಧೂಳು ಹೋಗ್ಸೋದಕ್ಕಲ್ಲ. ಗಂಡ ಎಲ್ಲೇ ಹೋದ್ರು, ಎಷ್ಟೇ ಕಷ್ಟಗಳನ್ನ ಅನುಭವಿಸೋ ಪರಿಸ್ಥಿತಿ ಎದುರಾದ್ರೂ ಎಲ್ಲ ಸಮಯದಲ್ಲೂ ಅವನ ಜೊತೆಗೆ ಇದ್ದು ಅವನ ಹೆಜ್ಜೆ ಗುರುತನ್ನ ಬಿಡಲ್ಲ ಅಂತ ಹೇಳೋದಕ್ಕೆ. ಯಾವತ್ತೂ ನಾನು ನಿಮ್ಮನ್ನ ಬಿಟ್ಟಿರೋದಿಲ್ಲ ರಾಮೋರೆ. ಇದು ಆಂಜನೇಯನ ಮೇಲೆ ಆಣೆ. ರಾಮೋರೆ, ದಾರಿ ನಡೆಸೋರು ನೀವು. ಕಣ್ಣೀರು ಹಾಕಬಾರ್ದು, ಕಣ್ಣು ಮಂಜಾಗುತ್ತೆ. ನಿಮ್ಮನ್ನು ನಂಬಿ ನಾನಿದ್ದೀನಿ. ಅಲ್ವಾ? ನಾನೇ ಕೇಳ್ಬೇಕು ಹೇಳಿ? ನಾನೇನು ತಪ್ಪು ಮಾಡೀನಿ? ಮುಖ್ಯವಾಗಿ ನೀವು ನನ್ನ ಜೊತೆ ಇರ್ತೀರಲ್ಲ, ನೀವೊಬ್ಬರು ನನ್ನ ಜೊತೆಗಿದ್ರೆ ನಾನೇನು ಬೇಕಾರ ಮಾಡ್ತೀನಿ. 1 ವರ್ಷ ಜೀವನ ನಡ್ಸೋಕ್ಕಾಗಿಲ್ವಾ? ಖಂಡಿತ ಆಯ್ತದೆ. ಇದು ನನ್ನ ಪೈಲ್ವಾನ್ರು ಅಂದರೆ. ಆದರೂ ನೀವು ಹೇಳ್ದಂಗೆ ಅಪ್ಪ ಇನ್ನು ಹೆಂಗೆ ಒಪ್ಸೋದು ಅಂತಲೇ ಗೊತ್ತಾಯ್ತಾ ಇಲ್ಲ. ನಿಮ್ಮ ಪಿರುತಿ ಜೊತೆಗೆ ನಮ್ಮ ಅವ್ವನ ಪಿರುತಿ ಕೊಟ್ಟು ಬೆಳೆಸಿದ್ದೀರಾ.
ನೀವು ಅಂದರೆ ಈ ಪ್ರಪಂಚದಾಗ ಯಾರನ್ನು ಬೇಕಾದ್ರೆ ಎದುರಾಕತ್ತೀನಿ, ಆದರೆ ನನ್ನ ಪ್ರಪಂಚನೇ ನೀವು ಅಪ್ಪಯ್ಯ. ನಿಮ್ಮ ಅವ್ವ ಅಂದ್ರೆ ಎಷ್ಟು ಬಿರುತಿ ಆಯ್ತು ಅಷ್ಟೇ ಬಿರುತಿ ಆಯ್ತಕ್ಕಲ್ಲ ನಿಂದೆ. ಹಂಗಾರೆ ನಮ್ಮ ಅವ್ವ ಅವಳೆ ಅಂತ ನೀವು ನಂಬದಾದ್ರೆ ಈ ದೊಡ್ಡ ಮನೆ ಬಿಟ್ಟು ನೀವೆಲ್ಲೂ ಬರಬಾರ್ದು. ಇದು ಅವನ್ ಮ್ಯಾಕಾಣೆ. ಬೇಬಿ ಪ್ಲೀಸ್ ನನ್ನ ಕ್ಷಮಿಸು. ಇದಕ್ಕೆಲ್ಲ ಇಂಪ್ರೆಸ್ ಆಗಿ ಶನಯ ಹತ್ರ ಬರ್ತಾಳೆ ಅಂತ ಅನ್ಕೊಂಡಿದ್ಯಾ? ನೋ ವೇ. ಕಮ್ಲಿ ಅಲ್ಲಿ ನೋಡು. ಇಲ್ಲ ನಿಂಗೆ ನಂಗೆ ಪಟಾಕಿ ಅಂದ್ರೆ ಆಗಕ್ಕಿಲ್ಲ ಅಂತ ಗೊತ್ತಿಲ್ವಾ ನಿಂಗೆ? ನೋಡ್ದ್ಯಾನ ಮಿರಜ್ನ, ನಾ ಹೇಳಿಲ್ವಾ? ಪಟಾಕಿ ಅಂದ್ರೆ ಸ್ಯಾನೆದೆಗಳು ಬೀಳ್ತಾಳೆ. ನಾವೆಲ್ಲ ಒಯ್ತೀವಿ. ಪೂಜೆಗೆಲ್ಲ ಸಿದ್ಧವಾಗಿದೆ. ಎಲ್ಲ ಕಳಸಗಳಿಗೂ ಪೂಜೆ ಮಾಡಿ ಎಲ್ರಿಗೂ ಮಂಗಳಾರತಿ ಕೊಡಮ್ಮ. ಅಲ್ಲಿ ಬಿಲ್ಕೆಯಲ್ಲಿರೋದು ಬರೀ ನೀರು ಮಾತ್ರ ಅಲ್ಲ, ಮತ್ತೆ ನೀರಿನ ಜೊತೆ ತುರ್ಕೆ ಸೊಪ್ಪನ್ನ ಮಿಕ್ಸ್ ಮಾಡಿದ್ದೀನಿ. 7 ಜನ ಕನ್ಯಾಮಣಿಗಳು ಒಬ್ಬೊಬ್ಬರಾಗಿ ಮನೆ ಮೇಲೆ ಕೂತ್ಕೊಳ್ಳಿ. ವಿದ್ಯಾ, ನಾನೊಂದು ಮಾತು ಕೇಳ್ತೀನಿ, ನೀನು ನಿಜ ಹೇಳ್ತೀಯ ಅಲ್ವಾ? ನಮಸ್ಕಾರ. ಬಟ್ಟೆ ಒಗಿತಿರೋ ಬಾಲಾಂಬಿಕೆ ಅಮ್ಮನವ್ರಿಗೆ. ದೇವಸ್ಥಾನದಲ್ಲಿ ನೋಡಿದ್ರೆ ಬಾಲಾಂಬಿಕೆ ದೇವಿ, ಇಲ್ಲಿ ನೋಡಿದ್ರೆ ಬಟ್ಟೆ ಒಗೆಯ ದೇವಿ. ಈಗಲಾದ್ರೂ ಸಂತೋಷ ಆಯ್ತಾ? ನಾನು ಸಂತೋಷ ಆಗ್ಬೇಕಂದ್ರೆ ನಾನು ಬಾಲಾಂಬಿಕೆ ಆಗ್ಬೇಕು. ನಾನು ಅದಕ್ಕೊಂದು ಆಗ್ಲೇ ವ್ಯವಸ್ಥೆ ಮಾಡಿದ್ದೀನಿ. ನಡೀರಿ ಬೇಗ. ನಿಮ್ಮ ಮುಂದೆ ನಿಮ್ಮ ಮಗಳೇ ಬಾಲಾಂಬಿಕೆ. ದೇಶಕ್ರೆ, ಬಾಲಾಂಬಿಕೆ ಆಗೋ ಸೌಗಂಧಿಕ ಇಲ್ಲೇ ಇದ್ದಾಳೆ. ಯಾರಿಗ್ರಿ ಪೂಜೆ ಮಾಡ್ತಾ ಇದ್ದೀರಾ? ಸರ್ಪಬದ್ಧರ ಮೂರ್ತಿಯನ್ನು ವಾಯು ಸ್ವರೂಪಕ್ಕೆ ತಂದು ತನ್ನ ಮಂತ್ರಶಕ್ತಿಯಿಂದ ಪೂಜೆಗೆ ಅಂತ ತಂದಿರೋ ಗಣೇಶ ಮೂರ್ತಿಯ ಒಳಗೆ ಅದನ್ನು ಆಹ್ವಾನಿಸ್ತಾನೆ. ನೀನು ಗಣೇಶ ಮೂರ್ತಿಯ ಮುಂದೆ ನಿಂತು ಪೂಜೆ ಮಾಡೋಕ್ಕೆ ಅಂತ ಹೋದಾಗ ಆ ಮೂರ್ತಿ ನಿನ್ನನ್ನು ಬಂಧಿಸುತ್ತೆ. ನೀನು ನನ್ನ ಸಾಗರ ತಾನೆ? ಹೌದು. ನಾನು ನಿನ್ ಗಂಗಾ ತಾನೆ? ಗಂಗಾ, ಈ ಒಟ್ಟಿನ ಮಾತನ್ನೆಲ್ಲ ಬಾಜುಗಿಡು. ನಿನ್ ಮನಸ್ಸಿನೊಳಗೆ ಏನದ ಅದನ್ನ ನೇರವಾಗಿ ಕೇಳು. ಸಾಗರ, ನಾನು ನಿಂಗೆ ಏನಾಗಕ್ಕು? ಏನಂದ್ರೆ ನೀನ್ ನನ್ ಕೇಳ್ತಿ? ಇವತ್ತು ನನ್ನ ಮಗನ ಈ ಸ್ಥಿತಿ ಬರೋದಕ್ಕೆ ಇವಳೇ ಕಾರಣ. ಬೇತಾಳ ತರ ಗಂಟು ಬಿಟ್ಬಿಟ್ಟಿದ್ಯಾ ಜನ್ಮ ಪೂರ್ತಿ. ಈಗ ಒಂದು ಸೊಂಟನೂ ಮುರಿದಿದ್ಯೇನೆ. ಅಮ್ಮ, ಅವಳದು ಏನು ತಪ್ಪಿಲ್ಲ, ಸುಮ್ಮನೆ ಭಯಬೇಡ. ಅಲ್ಲಿ ಕಾಂಪಿಟೇಷನ್ಗೆ ನಾನೇ ಅವಳನ್ನ ಕರ್ಕೊಂಡು ಹೋಗಿದ್ದು.